ಫ್ರೆಂಡ್ಸ್, ಘಮ್ಮಗೆ ತಿನ್ಬೇಕಂದ್ರೆ ಘಮ್ ಅಂತ ಅಡುಗೆ ಮಾಡೋಣ ಅಂತ ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಣ. ಇದು ಭಾಳ ದಿವಸ ಇಟ್ಟರೂ ಕೆಡಂಗಿಲ್ಲ, ಆ ರೀತಿ ಪಲ್ಯ ಮಾಡೋಣ ಅಂತ. ಈಗ ನೋಡ್ರಿ, ಇದು ಹಳೇ ಕಾಲದ ಇಳಿಗೆ ಐತಿ, ಹೇಳಿ ಮಾಡಿಸಿದ್ದು. ಈಗೆಲ್ಲ ಚಾಕು ಮತ್ತು ಅದು ಫೈಬರ್ ಪ್ಲಾಸ್ಟಿಕ್ಕದು ಕಟ್ ಮಾಡೋದು ತೊಗೋತಾರೆ, ಅದು ಪ್ಲಾಸ್ಟಿಕ್ಕದು ಉಪಯೋಗ ಮಾಡಬಾರ್ದು. ಈ ರೀತಿ ಕಟ್ಟಿಗೆ ಇಳಿಗೆ ಉಪಯೋಗ ಮಾಡಬೇಕು. ನೋಡಿರಿ, ಇದು ಕನಿಷ್ಠ ಪಕ್ಷ ಒಂದು 20 ವರ್ಷ ಮೇಲ್ಪಟ್ಟ ಆಗಿದೆ ಇದು ಇಳಿಗೆ, ಅಂದರೂ ಕೂಡ ಏನೂ ಆಗಿಲ್ಲ. ಇದು ಮೇಲ್ಗಡೆ ಐತಲ್ಲ, ಇದರಲ್ಲೇ ಕೊಬ್ಬರಿ ಹೆರ್ಚೋದು ಕೂಡ ಐತಿ. ನೋಡಿರಿ ಎಷ್ಟು ಮಜಬೂತ್ ಐತಿ. ಈಗ ಹಾಗಲಕಾಯಿ ಪಲ್ಯ ಮಾಡೋಣ. ಒಂದು 7-8 ಹಾಗಲಕಾಯಿ ತೊಗೊಂಡಿನಿ, ಮತ್ತು ಬೆಳ್ಳುಳ್ಳಿ, ಖಾರ, ಉಪ್ಪು, ಜೀರಿಗೆ ಇವೆಲ್ಲ ಹಾಕಿ ಇದು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣಂತ. ಈಗ ಇವನ್ನ ಸಣ್ಣಗೆ ಹೊಳ್ಕೊಳ್ಳು, ಒಳಗಿನ ಬೀಜ ತೆಗಿನಂತ. ನೋಡಿರಿ, ಸಣ್ಣಗೆ ಈ ಹಾಗಲಕಾಯಿ ಹೊಳ್ಕೊಂಡಿನಿ. ಇದನ್ನು ಒಂದು ಡಬ್ಬ್ಯಾಗ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಈ ಹಸಿರು ಹಾಗಲಕಾಯಿ ಭಾಳ ಕಹಿ ಇರ್ತಾವೆ, ಅದಕ್ಕೆ ಒಂದು ಚಮಚೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬೇಕಾದ್ರೆ, ನೀರು ಹಾಕಿದ್ರೆ ಏನಾಗ್ತೈತಿ, ಇದು ಕೈಯ ಎಲ್ಲ ಹೋಗ್ತೈತಿ, ಭಾಳ ಕೈ ಆಗಂಗಿಲ್ಲ ಪಲ್ಯ. ಈಗ ಈ ಬೆಳ್ಳುಳ್ಳಿನ ಐತಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೋಬೇಕು. ಈಗ ಹಾಗಲಕಾಯಿ ಫ್ರೈ ಮಾಡ್ಕೊಂಡು ಗ್ಯಾಸ್ ಹಚ್ಕೊತೀನಿ, ಕಡೆ ಇಟ್ಟೀನಿ. ಈಗ ಉಪ್ಪಿನ ನೀರೊಳಗೆ ಹಾಕಿದ್ದು ಹಾಗಲಕಾಯಿ ಈ ಕಡೆಯದೊಳಗೆ ಹಾಕೊಳ್ಳೋಣಂತ. ಈಗ ಕಂದು ಬಣ್ಣ ಬರೋವರೆಗೂ ಇದು ಹುರ್ಕೊಳ್ಳೋಣಂತ. ಈ ಹಾಗಲಕಾಯಿ ಪಲ್ಯ ನಾನು ಬೆಳ್ಳುಳ್ಳಿ ಹಾಕಿ ಯಾಕೆ ಮಾಡಕತ್ತೀನಿ ಅಂತಂದ್ರೆ, ಇದು ಚಲೋತ್ನಾಗೆ ಫ್ರೈ ಮಾಡಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕರಿಬೇವು ಅದು ಹಾಕಿ ಖಾರ ಉಪ್ಪು ಇಷ್ಟೇ ಹಾಕಿ ಇದನ್ನು ಫ್ರೈ ಮಾಡಿ ಇಟ್ಕೊಳ್ಳೋದು. ಇದು ಇಷ್ಟು ಇಟ್ಕೊಂಡ್ರೆ ಎಷ್ಟು ದಿವಸ ಅಂಕ್ರಿ ಏನೂ ಆಗಂಗಿಲ್ಲ. ಈ ಹಾಗಲಕಾಯಿ ನಾವು ಯಾವಾಗ ಮತ್ತು ಪಲ್ಯ ಇದು ಆಗ್ತೈತೆ ಬೇಕಂತಲ್ಲ ಹಾಗಲಕಾಯಿ, ಇದನ್ನ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದು ಕೆಡಂಗಿಲ್ಲ. ಅವಾಗ ನಾವೇನು ಮಾಡೋದು, ಇದಕ್ಕೆ ಶೇಂಗಾದ ಪುಡಿ ಗ್ರೇವಿ ಮಾಡ್ಕೊಳ್ಳೋದು. ಉಳ್ಳಾಗಡ್ಡಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಶೇಂಗಾದ ಪುಡಿ, ಉಳ್ಳಾಗಡ್ಡಿ, ಹುಣಸೆಹಣ್ಣು, ಬೆಲ್ಲ ಇದೆಲ್ಲ ಹಾಕ್ಕೊಂಡು ಗ್ರೇವಿ ಟೈಪ್ ಮಾಡಿಕೊಂಡು ನಾವು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋದು. ಈಗೇನೈತಿ, ಇದನ್ನು ಡ್ರೈ ಮಾಡಿ ನಾವು ಇಟ್ಕೊಳ್ಳೋದು. ಡ್ರೈ ಮಾಡಿ ಇಟ್ಕೊಂಡ್ರೆ ಕೆಡಂಗಿರೋದು. ಅದಕ್ಕೆ ಅದು ಡ್ರೈದ ಹಾಗಲಕಾಯಿ ನಿಮ್ಗೆ ತೋರ್ಸಾಕತ್ತೀನಿ. ಇದೇನೈತಿ ಹಾಗೆ ಸುಮ್ಮನೆ ಉಗ್ದಾಗ ಬೇಯಿಸ್ಬಿಡೋದು, ಬೇಯಿಸಿ ಇದನ್ನ ಇಟ್ಕೊಳ್ಳೋದು. ಇದಕ್ಕೆ ನೀರು ಹಾಕೊಳ್ಳೋಂಗಿಲ್ಲ. ನೋಡಿರಿ, ಬ್ರೌನ್ ಕಲರ್ ಬರಾಕತ್ತೈತಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಂತ. ಈಗ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಇದೆಲ್ಲ ದಂಡಿಗೆ ಮಾಡಿ ಹಾಕೀನಿ. ಜೀರಿಗೆ, ಸಾಸಿವೆ ಹಾಗೆ ಬೆಳ್ಳುಳ್ಳಿ ಹಾಕೋಣ. ಇವೆಲ್ಲ ಫ್ರೈ ಮಾಡ್ಕೊಳ್ಳೋಣಂತ. ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ. ಕರಿಬೇವು ಒಂದು 4-5 ಎಲೆ ಹಾಕೀನಿ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಹಾಗಲಕಾಯೆಲ್ಲ ದನಿಗೆ ಇಟ್ಟಿನಿ, ನಡುಕ ಇದನ್ನ ಫ್ರೈ ಮಾಡ್ಕೊಳ್ಳೋಣಂತ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಈಗ ಎಲ್ಲ ಬ್ರೌನ್ ಕಲರ್ ಆಗಿದೆ. ಈಗ ನೋಡೆಲ್ಲ ಫುಲ್ ಕಲರ್ ಹೆಂಗೆ ಚೇಂಜ್ ಆಗೈತಿ. ಬೆಳ್ಳುಳ್ಳಿ, ಹಾಗಲಕಾಯಿ. ಈಗ ಒಂದು ಚಮಚ ಖಾರ ಹಾಕ್ತೀನಿ. ಅರಿಶಿನ ಹಾಕೋಣ, ಒಂದು 1 ಚಮಚೆ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಂತ. ಉಪ್ಪು ಹಾಕ್ಕೊಂಡು ಎಲ್ಲ ಚಲೋ ಹೊತ್ತಿಗೆ ಕುದಿಸ್ಕೊಳ್ಳು. ಇದು ಡ್ರೈ ಹಾಗಲಕಾಯಿ, ಇದಕ್ಕೆ ನೀರು ಟಚ್ ಮಾಡೋಂಗಿಲ್ಲ. ಸ್ವಲ್ಪ ಇದನ್ನು ಮುಚ್ಚಿ ಸ್ವಲ್ಪ ಮೆತ್ತಗೆ ಆಗಕ್ಕೆ ಬಿಡೋಣ ಅಂತ. ಇದು ನೀವು ಒಂದು ವಾರ ಇಟ್ಟರು ಏನು ಕೆಡಂಗಿಲ್ಲ, ಏನೂ ಆಗಂಗಿಲ್ಲ. ಈಗೆಲ್ಲ ಕುಡಿತಿದ್ದು ಒಂದು 5 ನಿಮಿಷ ಮುಚ್ಚಿಡೋಣ ಅಂತ. ಈಗ ನೋಡಿರಿ, ಇದೊಂದು ಬಟ್ಲಾಗ ಹಾಕೀನಿ. ಇದು ಒಂದು ಸ್ವಲ್ಪ ಆರಿದ ಮ್ಯಾಗ ನೀವು ಫ್ರಿಜ್ನಾಗ ಇಟ್ಕೊಂಡು ಒಂದು ವಾರ ತನಕ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ಗ್ರೇವಿ ಥರ ಮಾಡಿಕೊಂಡು ಅದನ್ನ ಪಲ್ಯ ಮಾಡ್ಕೋಬೋದು. ಈಗ ನಾನು ಈ ಪಲ್ಯನ ಮತ್ತು ಗ್ರೇವಿ ಮಾಡಿ ಈ ಪಲ್ಯ ಮಾಡ್ಕೋತೀನಿ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಹಾಗಲಕಾಯಿ ಶುಗರ್ ಇದ್ದವ್ರಿಗೆ ಭಾಳ ಒಳ್ಳೆಯದು. ಎಷ್ಟು ಸಾಧ್ಯ ಆಗ್ತೈತಿ ಹಾಗಲಕಾಯಿ ರಸ ಮತ್ತು ಹಾಗಲಕಾಯಿ ಪಲ್ಯ ಶುಗರ್ ಇದ್ದವರು ಜಾಸ್ತಿ ಅದನ್ನು ಸೇವನೆ ಮಾಡಬೇಕು. ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಹಾಗಲಕಾಯಿ. ಶುಗರ್ ಇರಲಾರ್ದವ್ರೂ ಎಷ್ಟು ಜಾಸ್ತಿ ಉಪಯೋಗಿಸ್ತೀರಿ ಅಷ್ಟು ಒಳ್ಳೆಯದು ಹಾಗಲಕಾಯಿ. ಕೈ ಇರ್ತೈತಿ, ಸ್ವಲ್ಪ ಉಪ್ಪಿನ ನೀರು ಹಾಕಿದ್ರೆ ಅದು ಕೈ ಬಿಡ್ತೈತಿ, ಅಷ್ಟು ಕೈ ಹತ್ತಂಗಿಲ್ಲ. ಈಗ ಈ ಗ್ರೇವಿಗೆ ಉಳ್ಳಾಗಡ್ಡಿ, ಶೇಂಗಾ, ಹುಣಸೆಹಣ್ಣು, ಕೊತ್ತಂಬರಿ, ಜೀರಿಗೆ, ಉಪ್ಪು ಇವೆಲ್ಲ ಹಾಕಿ ಮಿಕ್ಸಿ ಮಾಡ್ಬೇಕು. ಮೊದಲು ಉಳ್ಳಾಗಡ್ಡಿ ನೋಡಿರಿ, ಉಳ್ಳಾಗಡ್ಡಿ ದಪ್ಪ ಹೋಳಿನಿ. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಳ್ಳೋಂಥ. ಉಳ್ಳಾಗಡ್ಡಿ ಡ್ರೈ ಹಾಗಲಕಾಯಿ ಇದ್ದದ್ದನ್ನು ಗ್ರೇವಿ ಮಾಡ್ಕೊಳ್ಳೋಂತೀಗ. ಅದು ಹಾಗೆ ಡ್ರೈನೂ ಕೂಡ ಬೆಂದೈತಿ, ಹಾಗೇನೂ ಕೂಡ ನೀವು ಚಪಾತಿಗೆ ತಿನ್ಬೋದು. ಮತ್ತು ಅದು ಡ್ರೈ ಇದ್ದಿದ್ದು ಒಂದು ಸ್ವಲ್ಪ ಅದ್ರಾಗ ಮೊಸರು ಹಾಕಿ ಸ್ವಲ್ಪ ತನ ಇಟ್ಟರೆ ಫುಲ್ ಮೆತ್ತಗೆ ಆಗ್ತೈತಿ. ಅದನ್ನು ಕೂಡ ನೀವು ಚಪಾತಿಗೆ ಹಚ್ಕೊಂಡು ತಿನ್ಬೋದು, ಮೊಸರನ್ನ ಹಾಕ್ಬೋದು ಅದನ್ನು. ಈಗ ಬ್ರೌನ್ ಆಗಿದೆ, ಸ್ವಲ್ಪ ಹಾಕೋಣ ಜೀರಿಗೆ. ಕರಿಬೇವು ಹಾಕೋಣ ಅಂತ ಒಂದು 4 ಎಲೆ. ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದರಲ್ಲೇ ಸ್ವಲ್ಪ ಶೇಂಗಾ ಕಾಳು, ಹುಣಸೆಹಣ್ಣು ಎಲ್ಲ ಹಾಕಿ ರುಬ್ಕೊಳ್ಳೋಣ. ಈಗ ಅದ್ರಾಗ ಸ್ವಲ್ಪ ಖಾರ, ಉಪ್ಪು ಎಲ್ಲ ಅದು ಡ್ರೈ ಒಳಗೆ ಹಾಕಿರ್ತೀವಲ್ಲ, ಹೀಗಾಗಿ ಸ್ವಲ್ಪ ಹಾಕಬೇಕು. ಯಾಕಂದ್ರೆ ನಾವು ಶೇಂಗಾ ಅದೆಲ್ಲ ಒಳಗಡೆ ಹಾಕಿರ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಎಲ್ಲನೂ ಸ್ವಲ್ಪ ಹಾಕಬೇಕು. ಈಗ ಗ್ಯಾಸ್ ಹಾಕ್ಕೊಳ್ಳೋಣಂತ. ಈಗ ಶೇಂಗಾದ ಕಾಳು, ಕೊತ್ತಂಬರಿ, ಹುರ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕೀನಿ. ಈಗ ಬೆಲ್ಲ ಹಾಕೋಣಂತ. 1 ಚಮಚೆ ಉಪ್ಪಿಡ್ತೀನಿ, ಚಮಚಲೆ 1 ಚಮಚೆ ಬೆಲ್ಲ, ಸ್ವಲ್ಪ ಖಾರ ಹಾಕೋಣಂತ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು, ನೀರು ಹಾಕೋಂಗಿಲ್ಲ, ಹಾಗೆ ರುಬ್ಕೊಳ್ಳೋದು. ಆಮೇಲೆ ಅದು ಉಳಿದಿದ್ದು ನೀರು ಆಮೇಲೆ ಹಾಕಕ್ಕೆ ಬರ್ತೈತಿ. ಈಗ ಹಂಗೆ ಹುಣಸೆಹಣ್ಣು ನೆನಕಿದ್ದು ಹುಣಸೆಹಣ್ಣು ಹಾಕೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಈಗ ನೋಡಿರಿ ಎಷ್ಟು ಸಣ್ಣಗಾಗೈತಿ. ಡ್ರೈ ಹಾಗಲಕಾಯಿಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ವಲ್ಲ, ಇದಕ್ಕೆ ಸ್ವಲ್ಪ ಹಾಕ್ಕೊಂಡೀನಿ, ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ರುಬ್ಬೋ ಮುಂದೆ ಜೀರಿಗೆ ಹಾಕಿವಲ್ಲ, ಹಿಂಗಾಗಿ ಜೀರಿಗೆ ಹಾಕೋದು ಬೇಡ, ಸಾಸಿವೆ ಅಷ್ಟೇ ಹಾಕ್ಕೊಂಡು. ಇನ್ನೊಂದು 2-3 ಎಲೆ ಕರಿಬೇವು ಹಾಕ್ಕೊಳ್ಳೋಣಂತ.
ಈಗ ಇದು ರುಬ್ಕೊಂಡಿದ್ದು ಹಾಕ್ಕೊಳ್ಳೋಂತಿದ್ರಾಗ. ಈಗ ನೋಡ್ರಿ ಇದೆಲ್ಲ ರುಬ್ಕೊಂಡಿದ್ದು ಉಳ್ಳಾಗಡ್ಡಿ, ಜೀರಿಗೆ, ಶೇಂಗಾ, ಕರಿಬೇವು ಇವೆಲ್ಲ ರುಬ್ಕೊಂಡಿವಲ್ಲ, ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ. ಉಪ್ಪು ಖಾರ ಎಲ್ಲ ಐತಿದ್ರಾಗ. ಈಗ ಹುಣಸೆ ನೀರು ಹಾಕ್ಕೊಳ್ಳೋಣಂತ. ಈಗ ನೋಡ್ರಿ ಗ್ರೇವಿ ಕುದಿಯಾಕತ್ತೈತಿ. ಈಗ ಇದ್ರೊಳಗೆ ಹಾಗಲಕಾಯಿ ಹಾಕ್ಕೊಳ್ಳೋಣಂತ. ಡ್ರೈ ಮಾಡಿ ಇಟ್ಕೊಂಡಿದ್ದು. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗಲಕಾಯಿ ಗ್ರೇವಿ. ನೋಡ್ರಿ ಈಗ ಆಗಿದೆ. ಈಗ ನೋಡ್ರಿ ಒಂದು ಬೌಲಿಗೆ ಹಾಕಿನಿ ಹಾಗಲಕಾಯಿ ಪಲ್ಯ ಗ್ರೇವಿ. ಇದಕ್ಕೆ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉದುರಿಸೋಣಂತ. ಈಗ ಹಾಗಲಕಾಯಿ ಗ್ರೇವಿ ರೆಡಿ ಆಗಿದೆ. ಬಿಸಿ ಬಿಸಿ ರೊಟ್ಟಿ ಒಳಗೆ ಈ ಹಾಗಲಕಾಯಿ ಗ್ರೇವಿ ಹಚ್ಕೊಂಡು ತಿಂದ್ರೆ ಹೇಳ್ತೀನಿ ನಿಮಗೆ, ಆಹಾ, ಇದನ್ನು ಹೇಳುವಾಗನ ನನಗೆ ಬಾಯಾಗ ನೀರು ಬರಾಕತ್ತವ. ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಆಗೈತಿ. ಈಗ ಬಿಸಿ ಬಿಸಿ ರೊಟ್ಟಿ, ಶೇಂಗಾದ ಕಾಳು, ಸೌತೆಕಾಯಿ, ಉಳ್ಳಾಗಡ್ಡಿ, ಗಟ್ಟಿ ಮೊಸರು ಇದ್ರೊಳಗೆ ಹಚ್ಕೊಂಡು ಇವೆಲ್ಲ ತಿಂದಿವಂದ್ರೆ ಏನು ಭಾರಿ ಊಟ ಅಂತೀರಿ. ಇದ್ದಪ್ಪ ಉತ್ತರ ಕರ್ನಾಟಕ ಊಟ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ. ನೋಡ್ರಿ ಎಷ್ಟು ಭಾರಿ ಐತಿ ಊಟ. ಈ ರೀತಿ ಜವಾರಿ ಊಟ ಮಾಡಿದ್ರೆ ಯಾಕೆ ಗಟ್ಟಿರಂಗಿಲ್ಲ ರೀ. ಪಿಜ್ಜಾ ತಿಂದೆ, ಗೋಬಿ ಮಂಚೂರಿ ತಿಂದೆ, ಇವೆಲ್ಲ ತಿಂತೀವಲ್ಲ, ಅವ್ಯಾವು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಂಥ ಜವಾರಿ ಊಟ ವೆರೈಟಿ ಮಾಡಿಸಿ ಹುಡುಗರಿಗೆ ತಿನ್ನಿಸ್ರಿ. ಮತ್ತು ಇಂಥದ ಒಂದು ವಿಶೇಷವಾದ ಹೊಸ ಹೊಸ ರೆಸಿಪಿ ನಿಮ್ಮ ಮುಂದೆ ಹೇಳುತ್ತೇನೆ. ಅಲ್ಲಿವರೆಗೂ ಬಾಯ್.